ಆರ್ಎಸ್ಎಸ್ ಪಥಸಂಚಲನದಲ್ಲಿ ಭಾಗಿಯಾದಂತಹ ಪಿಡಿಒ ಅಮಾನತು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ಆದೇಶವನ್ನು ಕೆಎಸ್ಎಟಿ ಈಗ ತಡೆ ನೀಡಿದೆ. ನೀವು ಮಾಡಿರುವಂತಹ ಒಂದು ಕೆಲಸ ಸರಿ ಅಲ್ಲ ಅನ್ನುವಂತಹ ರೀತಿಯಲ್ಲಿ ಈಗ ಇದು ಸರ್ಕಾರಕ್ಕೆ ಮತ್ತೊಂದು ಹಿನ್ನಡೆ ಅಂತ ಹೇಳಬಹುದು. ಆರ್ಎಸ್ಎಸ್ ಪಥಸಂಚಲನದಲ್ಲಿ ಭಾಗಿಯಾದಂತಹ ಒಂದು ಪಿಡಿಒ ಏನಿತ್ತು ಅವರನ್ನು ಅಮಾನತು ಮಾಡಲಾಗಿತ್ತು. ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟದ್ದು ಪಿಡಿಒ ಅಮಾನತು ಪ್ರಕರಣಕ್ಕೆ ಸಂಬಂಧಪಟ್ಟದ್ದು ಸರ್ಕಾರದ ಆದೇಶವನ್ನು ಕೆಎಸ್ಎಟಿ ತಡೆ ನೀಡಿದೆ. ಆರ್ಎಸ್ಎಸ್ ಪಥಸಂಚಲನದಲ್ಲಿ ಭಾಗವಹಿಸಿದಂತಹ ಪಿಡಿಒ ಪ್ರವೀಣ್ ಕುಮಾರ್ ಏನಿದೆ ಅವರನ್ನು ಅಮಾನತು ಮಾಡಲಾಗಿದೆ. ಸರ್ಕಾರ ಪ್ರವೀಣ್ ಕುಮಾರ್ನ ಅಮಾನತು ಮಾಡಿ ಆದೇಶವನ್ನು ಹೊರಡಿಸಿತ್ತು. ಆದರೆ ಆ ಒಂದು ಆದೇಶಕ್ಕೆ ತಡೆಯನ್ನು ನೀಡಿರುವಂಥದ್ದು ಪ್ರಶ್ನೆ ಮಾಡ್ತಾ ಇದೆ ಕೆಎಸ್ಎಟಿ ಯಾಕೆ ಅಂತ. ಅವರು ಪಥಸಂಚಲನದಲ್ಲಿ ಭಾಗಿಯಾಗಿದ್ದರು, ಅದಕ್ಕೆ ನಾವು ಅವರನ್ನು ವಜಾಗೊಳಿಸಿದ್ದೀವಿ ಅಂತ ಹೇಳಿ ಸರ್ಕಾರ ಆದೇಶವನ್ನು ಕೊಟ್ಟಿತ್ತು. ಆದರೆ ಅದನ್ನು ಪ್ರಶ್ನೆ ಮಾಡ್ತಾ ಇದೆ. ಈಗ ನೀವು ಕೊಟ್ಟಿರುವಂಥದ್ದು ಸರಿಯಲ್ಲ, ಸರ್ಕಾರದ ಆದೇಶವನ್ನು ಪ್ರಶ್ನೆ ಮಾಡ್ತಾ ಇರುವಂಥ ಕೆಎಸ್ಎಟಿ ತಡೆ ನೀಡಿದೆ. ಆರ್ಎಸ್ಎಸ್ ಪಥಸಂಚಲನದಲ್ಲಿ ಭಾಗಿಯಾಗಿದ್ದ ಪಿಡಿಒ ಪ್ರವೀಣ್ ಕುಮಾರ್ ಏನಿದ್ರೆ ಪ್ರವೀಣ್ ಕುಮಾರ್ನ ಅಮಾನತು ಮಾಡಲಾಗಿತ್ತು. ಹೀಗಾಗಿ ಆದೇಶವನ್ನು ಪ್ರಶ್ನೆ ಮಾಡ್ತಾ ಇದೆ ಕೆಎಸ್ಎಟಿಗೆ ಮೊರೆ ಹೋಗಿತ್ತು ಪ್ರಶ್ನೆಯನ್ನು ಮಾಡಿ ಪ್ರವೀಣ್ ಕುಮಾರ್. ಹೀಗಾಗಿ ಕೆಎಸ್ಎಟಿ ಸರ್ಕಾರದ ಒಂದು ಆದೇಶವನ್ನೇ ತಡೆ ಹಿಡಿದು ಆದೇಶವನ್ನು ಕೊಟ್ಟಿದ್ದೆ. ನೋಡಿ, ನೀವು ಮಾಡ್ತಾರೆ ಸರಿ. ಇದಕ್ಕೆ ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ಕೂಡ ಟ್ವೀಟ್ ಮಾಡಿದ್ದಾರೆ. ಸರ್ಕಾರಕ್ಕೆ ಆದಂತಹ ಒಂದು ಹಿನ್ನಡೆ ಅಂತ, ಕಾನೂನು ಹೋರಾಟದಲ್ಲಿ ಜಯ ಸಿಕ್ಕಿದೆ, ಸರ್ಕಾರದ ಒಂದು ನಿರ್ಧಾರಕ್ಕೆ ತೀವ್ರ ಹಿನ್ನಡೆಯಾಗಿದೆ, ಪ್ರವೀಣ್ ಮೇಲೆ ಹೇರಲಾಗಿದ್ದಂತಹ ಒಂದು ಏಕಪಕ್ಷೀಯ ಅಮಾನತು ಆದೇಶವನ್ನು ನಾವು ಪ್ರಶ್ನೆ ಮಾಡಿದ್ದೀವಿ, ಈಗ ಅದಕ್ಕೆ ತಡೆ ಸಿಕ್ಕಿದೆ, ಸರ್ಕಾರಕ್ಕೆ ಇದರಿಂದ ಮುಖಭಂಗ ಆಗಿದೆ, ಯಾವುದೇ ರೀತಿಯ ಒಂದು ಬೆದರಿಕೆಗೆ RSSನವರು ಬಗ್ಗೋದಿಲ್ಲ ಅನ್ನುವಂಥ ರೀತಿಯಲ್ಲಿ ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ದ. ರಾಷ್ಟ್ರ ನಿರ್ಮಾಣದ ಒಂದು ಆದರ್ಶಗಳನ್ನು ತಡೆಯಲು ಯಾರಿಂದಲೂ ಕೂಡ ಸಾಧ್ಯವಿಲ್ಲ ಅಂತ ಹೇಳ್ತಾ ಇದ್ದಾರೆ. ತೇಜಸ್ವಿ ಸೂರ್ಯ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಟ್ವೀಟ್ ಮಾಡಿದ್ದಾರೆ. ಹೇಳ್ತಾ ಇದ್ದಾರೆ, ನೀವೇನು ಮಾಡಿದ್ರಿ, ನಿಮ್ಮ ಒಂದು ಏಕಪಕ್ಷೀಯ ನಿರ್ಧಾರವೇನಿತ್ತು, ನಿಜಕ್ಕೂ ಕೂಡ ಅದನ್ನು ಯಾರೂ ಒಪ್ಪೋದಿಲ್ಲ. ಕಾನೂನು ರೀತಿಯ ಒಂದು ಹೋರಾಟ ಮಾಡೋಕ್ಕೆ ಮುಂದಾಗಿದ್ರು, ಆ ಕಾನೂನು ಹೋರಾಟದಲ್ಲಿ ಜಯ ಸಿಕ್ಕಿದೆ, ಸರ್ಕಾರದ ನಿರ್ಧಾರಕ್ಕೆ ತೀವ್ರ ಹಿನ್ನಡೆ ಆಗಿದೆ, ಪ್ರವೀಣ್ ಮೇಲೆ ಹೇರಲಾಗಿದ್ದಂತಹ ಒಂದು ಏಕಪಕ್ಷೀಯ ಅಮಾನತು ಏನಿದೆ ಅದನ್ನು ಪ್ರಶ್ನೆ ಮಾಡಲಾಗಿತ್ತು. ಅವರು ಹೋಗಿದ್ರು, ಎಲ್ಲಿ ಹೋಗಬೇಕಲ್ಲ ಅರ್ಜಿಯನ್ನು ಹಾಕಿದ್ರು, ಈಗ ಅದಕ್ಕೆ ಜಯ ಸಿಕ್ಕಿದೆ, ಸರ್ಕಾರಕ್ಕೆ ಇದರಿಂದ ಮುಖಭಂಗ ಆಗಿದೆ, ತಾವು ಮಾಡಿದ್ದು ತಪ್ಪು ಅಂತ ಈಗಲಾದರೂ ತಿಳಿದುಕೊಳ್ಳಿ. RSS ವಿಚಾರದಲ್ಲಿ ಯಾವುದೇ ರೀತಿಯ ಒಂದು ಬೆದರಿಕೆ ಏನಾದರೂ ಹಾಕಿದರೆ ನಾವು ಯಾವುದು ಕೂಡ ಹೆದರ್ಕೊಳ್ಳೋದಿಲ್ಲ, ರಾಷ್ಟ್ರ ನಿರ್ಮಾಣದ ಆದರ್ಶಗಳನ್ನು ಯಾರೂ ಕೂಡ ತಡೆಯೋಕ್ಕೆ ಆಗಲ್ಲ ಅಂತ ಹೇಳಿ ಸಂಸದ ತೇಜಸ್ವಿ ಸೂರ್ಯ ಟ್ವೀಟ್ ಮಾಡಿರುವಂಥದ್ದು. ಪಿಡಿಒ ಪ್ರವೀಣ್ ಕುಮಾರ್ ಒಂದು ಅಮಾನತು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಬರೀ RSS ಪಥಸಂಚಲನದಲ್ಲಿ ಅಥವಾ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ರು ಅಂತ ತಿಳಿದು ಬಂದ ತಕ್ಷಣ ಏನು ಮಾಡ್ತಾರೆ, ಅಮಾನತು ಮಾಡ್ತಾರೆ. ಪಿಡಿಒ ನೀವು ಸರ್ಕಾರಿ ಹುದ್ದೆಯಲ್ಲಿದ್ದೀರಿ, ಸರ್ಕಾರಿ ಕೆಲಸದಲ್ಲಿರುವಂಥವರು ಖಾಸಗಿ ಸಂಸ್ಥೆಗಳ ಸಂಘಟನೆಗಳ ಒಂದು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಬಾರದು ಅನ್ನುವಂಥದ್ದು ಕಾನೂನಿದೆ. ಆ ಕಾನೂನಿಗೆ ನೀವು ವಿರುದ್ಧವಾಗಿ ನಡೆದುಕೊಂಡಿದ್ದೀರಿ, ಹೀಗಾಗಿ ನಿಮ್ಮನ್ನು ನಾವು ಅಮಾನತು ಮಾಡ್ತೀವಿ ಅಂತ ಹೇಳಿ ಅಮಾನತು ಮಾಡಲಾಗಿತ್ತು. ಹೀಗಾಗಿ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ತೇಜಸ್ವಿ ಸೂರ್ಯ ಕೂಡ ಟ್ವೀಟ್ ಮಾಡಿದ್ದಾರೆ. ಇದು ನಮಗೆ ಸಿಕ್ಕ ಕಾನೂನಿನ ಜಯ ಅಂತ ಹೇಳಿರುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.